ಹಾಯ್ ಎವ್ರಿವನ್. ನೋಡಿ, ಒಂದು ಫ್ರೋನ್ಸು ಡೆಲ್ಟಾ ಪ್ಲಸ್ ಗಾಡಿ ಬಂದಿದೆ, ಮ್ಯಾನಲ್ ಗಾಡಿ. ಸೊ ನಾವು ನಮ್ಮ ಚಾನಲ್ನಲ್ಲಿ ವಿಡಿಯೋನಲ್ಲಿ ಹೇಳಿದ್ದೀನಿ, ಫ್ರೋನ್ಸ್ ಆದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಏನಂದರೆ ಕ್ರೂಸ್ ಕಂಟ್ರೋಲ್ದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಇವಾಗನೂ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದಕ್ಕೆ ಬಂದ್ಬಿಟ್ಟು ನಾವು ಆಮ್ರೆಸ್ಟು, ಚಾರ್ಜರು ವಿತ್ AC ವರ್ಕಿಂಗ್ ಜೊತೆಯಲ್ಲಿ ಆಮ್ರೆಸ್ಟ್ ಒಂದು ಫಿಟ್ ಮಾಡಿದ್ದೀನಿ. ಪ್ಲಸ್ ಇದಕ್ಕೆ ಒಂದು AC ವೆಂಟು, ತಿರ್ಗಾ ಒಂದು RC ಲಿವರು, ಆಮೇಲೆ ಅದೇ ಸ್ಟೀರಿಂಗ್ಗೆ ಲೆದರ್ ರಾಪ್ ಮಾಡಿ ಅದೇ ಸ್ಟೀರಿಂಗ್ಗೆ ನಾವು ಕ್ರೂಸ್ ಕಂಟ್ರೋಲ್ ಫಿಟ್ ಮಾಡಿರೋದು. ಇದು ಡೆಲ್ಟಾ ಪ್ಲಸ್ ಗಾಡಿ. ಇದು ನೋಡ್ಬೋದು ನೀವು. ಹಳೆ ಐಟಮ್ ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೋಡಿ. ಹಳೆ ಐಟಮ್ ಇಲ್ಲಿದೆ. ಒಂದು AC ವೆಂಟು, ಒಂದು RC ಲಿವರು, ಒಂದು AC ವೆಂಟು, ಒಂದು ಆಮ್ರೆಸ್ಟು. ಇದಕ್ಕೆ ನೀವು ಚಾರ್ಜರ್ ಫಿಟ್ ಮಾಡಲೇಬೇಕು. ಇದು ಬಂದ್ಬಿಟ್ಟು ನಿಮಗೆ ನೋಡಿ, RC ಲಿವರ್ ಇಲ್ಲಿ ಫಿಟ್ ಆಗುತ್ತೆ, AC ವೆಂಟ್ ಬಂದ್ಬಿಟ್ಟು ಇಲ್ಲಿ ಫಿಟ್ ಆಗುತ್ತೆ. ಪ್ಲಸ್ ನಾವು ಆಮ್ರೆಸ್ಟ್ ಹಾಕಿ ಇದಕ್ಕೆ ಒರಿಜಿನಲ್ಲು AC ವರ್ಕಿಂಗ್ ಜೊತೆನಲ್ಲಿ ಮಾಡಿರೋದು. ನೆಕ್ಸ್ಟು ಇದಕ್ಕೆ ಕ್ರೂಸ್ ಕಂಟ್ರೋಲ್. ನಮ್ಮ ವಿಡಿಯೋನಲ್ಲಿ, ನಮ್ಮ ಬ್ಯಾಂಗ್ಳೂರಿನಲ್ಲಿ ಕ್ರೂಸ್ ಕಂಟ್ರೋಲು ನಾವು ಮಾಡಿರೋದು ಲೆಕ್ಕನೇ ಇಲ್ಲ. ಬಲಿನೋ ಇರಲಿ, ಗ್ರ್ಯಾಂಡ್ ವಿಟಾರಾ ಇರಲಿ, ಹೈರೈಡರ್ ಇರಲಿ, ಇಟ್ಟಿಕಾ ಇರಲಿ, ಫ್ರೋನ್ಸ್ಗೆ ಮ್ಯಾನಲ್ ಗಾಡಿಗೆ ಮಾತ್ರ ನಾವು ಕ್ರೂಸ್ ಕಂಟ್ರೋಲ್ ಇವಾಗ ಪ್ರೆಸೆಂಟು ಮಾಡ್ತಾ ಇರೋದು. ಆಟೋಮೆಟಿಕ್ಗೆ ಇನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ. ಪ್ರೆಸೆಂಟ್ ಮ್ಯಾನಲ್ ಗಾಡಿ ಸಿಗ್ಮಾ ಇರಲಿ, ಡೆಲ್ಟಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಯಾವುದನ್ನು ಇರಲಿ, ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಇವಾಗ ಆಕ್ಟಿವೇಶನ್ ಆಗ್ತಾ ಇದೆ. ಇದು ತೋರಿಸ್ತೀನಿ, ನೋಡ್ಬೋದು ನೀವು. ಕ್ರೂಸ್ ಸಿಂಬಲನ್ನು ಆನ್ ಆಗ್ತಾ ಇದೆ, ಇಲ್ಲಿ ಪ್ರೆಸ್ ಮಾಡಿ ನೀವು ಆಫ್ ಮಾಡ್ರೆ ಆಫ್ ಆಗ್ತಾ ಇದೆ. ಒಂದು ನೆಕ್ಸ್ಟು ಬಂದ್ಬಿಟ್ಟು ಇದಕ್ಕೆ ಪಾರ್ಕಿಂಗ್ ಲೈಟ್ ಆನ್ ಮಾಡ್ರೆ ನೀವು ಪಾರ್ಕಿಂಗ್ ಲೈಟು ಬಂತತ್ತೆ. ಇವಾಗ ಡೆಲ್ಟಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಇದರಲ್ಲಿ ನಿಮಗೆ ಈ 2 ಸೈಡು ಬಟನ್ ಬಂದಿರ್ತದೆ. ಕ್ರೂಸ್ ಕಂಟ್ರೋಲ್ದು ಒಂದು ಬಟನ್ ನಿಮಗೆ ಬಂದಿರಲ್ಲ. ಸೊ ಇದೇ ಸ್ಟೇರಿಂಗ್ಗೆ ನಿಮಗೆ ಕಂಟ್ರೋಲ್ ಆಗಬೇಕಂದ್ರೆ ಕಂಟ್ರೋಲ್ ಆಗ್ಬೋದು, ಬೇಡ ಅಂದರೆ ಬೇಡ. ಅದು ಒಂದು. ನೆಕ್ಸ್ಟು ಕೆಲವು ಕಡೆ ನೀವು ಸ್ಟೇರಿಂಗ್ ಹಾಕ್ಸ್ಕೊಂಡಿರ್ತೀರ, ಕೆಲವು ಕಡೆ ನೀವು ಸ್ಟೇರಿಂಗ್ ಹಾಕ್ಸ್ಕೊಂಡಿರ್ತೀರ. ಡೆಲ್ಟಾ ಇರಲಿ, ಸಿಗ್ಮಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಒಂದೊಂದು ಜನ ಏನು ಮಾಡ್ತೀರಾ, ಸ್ಟಾಕ್ ಸ್ಟೇರಿಂಗ್ಗೆ ಇಟ್ಕೊತೀರಾ. ಸೊ ಅದಕ್ಕೆ ನಮಗೆ ಏನಿದೆ ಅಂದರೆ, ಬಿಫೋರ್ ನಿಮ್ಮ ಸ್ಟೇರಿಂಗ್ ಕಳಿಸಿದ್ರೇ ನಾವು ಪ್ರೈಸ್ ಹೇಳೋಕ್ಕೆ ಆಗೋದು. ನಿಮಗೆ ಬಿಫೋರ್ ಸ್ಟೇರಿಂಗ್ ಕಳಿಸಿದ್ರೇ ನೀವು ನಮಗೆ ಪ್ರೈಸ್ ಹೇಳೋಕ್ಕೆ ಆಗೋದು. ಒಂದು ಇದು ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಅಂದರೆ, ಕ್ಲಿಯರ್ ಆ್ಯಂಡ್ ಕಟ್ ವಿಡಿಯೋ ಇದು. ಕೆಲವು ಜನ 100 ಫೋನ್ ಬರ್ತದೆ ಮಾಡಿ, ನಿಮಗೋಸ್ಕರನೇ ನಾವು ವಿಡಿಯೋ ಹಾಕಿರೋದು. ಸ್ಟೇರಿಂಗ್ ಹಾಕೋಕ್ಕೆ ಎಷ್ಟಾಗುತ್ತೆ, ಕ್ರೂಸ್ ಹಾಕೋಕ್ಕೆ ಎಷ್ಟಾಗುತ್ತೆ, ಅದು ಎಷ್ಟಾಗುತ್ತೆ ಅಂತ. ಸರ್, ನಿಮ್ದು ಸ್ಟೇರಿಂಗ್ ಫೋಟೋ ನಮಗೆ ನೋಡಿದ್ರೆ ನಿಮಗೆ ಬೆನಿಫಿಟ್ಗೆ ನಾವು ಹೇಳೋದು. ಏನಕ್ಕಂದರೆ ಕೆಲವು ಕಡೆ ನೀವು ಸ್ಟೇರಿಂಗ್ ಫಿಟ್ ಮಾಡ್ಕೊಂಡಿರ್ತೀರ, ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಇರೋದು. ಯಾವ ಗಾಡಿನಲ್ಲಿ ಬರೀ ಫ್ರೋನ್ಸ್ ಬಗ್ಗೆ ನಾನೇ ನಿಮಗೆ ಮಾತಾಡ್ತಾ ಇರೋದು. ಬ್ಯಾಂಗ್ಳೂರಿನಲ್ಲಿ ಚೆಕ್ ಮಾಡಿಕೊಡಿ ನೀವು. ಬ್ಯಾಂಗ್ಳೂರಿನಲ್ಲಿ ಯಾರೂ ಫ್ರೋನ್ಸ್ಗೆ ಹಾಕಿದರೆ ನಮ್ಮ ಚಾನಲ್ ಒಂದು ಬಿಟ್ಟು ನೀವು ನೋಡಿಬಿಟ್ಟು ಅವ್ರ ಹತ್ರ ಮಾಡಿಸ್ಬೋದು. ನಮಗೇನು ಸಂತೋಷ. ಬರೀ ಫ್ರೋನ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಡೆಲ್ಟಾ ಇರಲಿ, ಸಿಗ್ಮಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ನೀವು ಮಾಡ್ಬೋದು. ಒಂದು ನೆಕ್ಸ್ಟು ಬಂದ್ಬಿಟ್ಟು ವೈರಿಂಗ್ ಕಟ್ಟಿಂಗು ಟ್ಯಾಂಪರಿಂಗ್ ಆಗುತ್ತೆ ಅಂತ ಕೇಳ್ತೀವಿ. ಸರ್, ಇದು ಇದರಲ್ಲಿ ಏನಿದೆ ಅಂದರೆ, ಫೀಚರ್ ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ, ಐಟಮ್ ಕೊಟ್ಟಿಲ್ಲ. ಸೊ ಆ ಐಟಮ್ ಹಾಕಿ ಏನು ಪ್ರೊಸೆಸಿಂಗ್ ಇದೆ ಅದು ಮಾಡ್ರೇ ನಿಮಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗೋದು. ನಾವು ಒಂದು ವೈರು ಕಟ್ಟಿಂಗು, ಟ್ಯಾಂಪರಿಂಗು, ಸ್ಕಿನ್ನು ಅದು ಬಂದು ನೀವು ಮುಂದೆ ನೋಡ್ರೇ ನಿಮ್ಗೆ ಗೊತ್ತಾಗೋದು, ಓ ನನ್ನ ಗಾಡಿಗೆ ಈ ಥರ ಕೆಲಸ ನಡೀತಾ ಇದೆ ಅಂತ. ಹೊಸ ಗಾಡಿ ತೊಗೊಂಡಿರ್ತೀರ, ನಮಗೇನೋ ಗೊತ್ತು. 1 ವರ್ಷ ಆಗಿರ್ತದೆ, ನಮಗೇನೋ ಗೊತ್ತು. 6 ಮಂತ್ಸ್ ಆಗಲಿ, ನಮಗೇನೋ ಗೊತ್ತು. ಬಟ್ ಗಾಡಿಗೆ ಗಾಡಿ ಬಂದು ಫ್ರೋನ್ಸು 3 ಇಯರ್ಸ್ ಆಯಿತು, 4 ಇಯರ್ಸ್ ಆಯಿತು, ಲೆಕ್ಕಗೆ ಹೇಳ್ತಾ ಇರೋದು ನಿಮಗೆ. ಅಷ್ಟು ದಿವಸದಿಂದ ನಾವು ಮಾಡಿಲ್ಲ. 25ನಲ್ಲಿನೇ ನಾವು ಮಾಡಬೇಕು ಅಂತ ನಮ್ಮ ಪ್ಲಾನ್ ಇದ್ದಿದ್ದು. ಯಾವುದು, ಫ್ರೋನ್ಸು 25ನಲ್ಲಿನೇ ನಾವು ಮಾಡಬೇಕು ಅಂತ ಪ್ಲಾನ್ ಇದ್ದಿದ್ದು. ಸೊ 25ನಲ್ಲಿಗೆ ನಾವು ಮಾಡಿದ್ದೀನಿ. ಸೊ ಫ್ರೋನ್ಸ್ ಬಂದುಬಿಟ್ಟು ಇವಾಗ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗ್ತಾ ಇದೆ. ನೀವು ಬರ್ಬೋದು ಮಾಡ್ಸೋಕ್ಕೆ. ಒಂದು ಐಟಮ್ ಜಸ್ಟ್ ಕ್ರೂಸ್ ಕಂಟ್ರೋಲ್ ಅಂದರೆ ಅದು ನಿಮಗೆ ಸೆಟಪ್ಪೇ ಬೇರೆ. ಪೂರ್ತಿ ಫಿಟ್ ಮಾಡಿ ನೀವು ಇದು ಮಾಡಿದ್ರೆ ಅದು ಸೆಟಪ್ಪೇ ಬೇರೆ ಥರ ಇರ್ತದೆ. ಸೊ ನಿಮ್ಮ ಸ್ಟೇರಿಂಗ್ ಫೋಟೋ ಕಳಿಸಿ, ನಾವು ನೋಡಿಬಿಟ್ಟು ನಿಮಗೆ ಏನಿದೆ ಆಪ್ಷನ್ನು ಕೊಡ್ತೀನಿ. ಸಿಗ್ಮಾ ಇರಲಿ, ಡೆಲ್ಟಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಯಾವುದನ್ನು ಇರಲಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗ್ತದೆ. ಓನ್ಲಿ ಫಾರ್ ಮ್ಯಾನಲ್ ಗಾಡಿ. ಆಟೋಮೆಟಿಕ್ ಇನ್ನೂ ನಾವು ಮಾಡಿಲ್ಲ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಆಟೋಮೆಟಿಕ್ ಮಾಡಿದ್ರೆ ನಾವು ಆಟೋಮೆಟಿಕ್ ಮಾಡ್ತೀನಿ.
ಆವಾಗ ನೀವು ಆಟೋಮೆಟಿಕ್ ಅವ್ರ ಗಾಡಿಯವರು ನಮಗೆ ಫೋನ್ ಮಾಡಿ ಕೇಳ್ಬೋದು. ಪ್ರೆಸೆಂಟ್ ಮ್ಯಾನುವಲ್ ಗಾಡಿಗೆ ಕ್ರೂಸ್ ಕಂಟ್ರೋಲ್ ಆಗಿದೆ. ಇದು ಒಂದು. ನೆಕ್ಸ್ಟ್ ಇವಾಗ AC ವರ್ಕಿಂಗ್. ಕೆಲವು ಕಡೆ ನೀವು ಆಮ್ರೆಸ್ಟ್ ಹಾಕೊಂಡಿರ್ತೀರಾ. ನಮ್ಮ ಹತ್ರ ಹೆಂಗಂದ್ರೆ ಕಸ್ಟಮರ್ ಬಂದರೆ ಫುಲ್ ಪ್ಯಾಕೇಜ್ ಮಾಡ್ಕೊತಾರೆ. AC ಆಮ್ರೆಸ್ಟು ವಿತ್ ಚಾರ್ಜರ್ ಫುಲ್ ಪ್ಯಾಕೇಜ್ ಮಾಡ್ಕೊಂಡು. ಕೆಲವು ಕಡೆ ಏನು ಮಾಡ್ತೀರಾ, ನೀವು ಆಮ್ರೆಸ್ಟ್ ಮಾತ್ರ ಹಾಕೊಂಡಿರ್ತೀರಾ, AC ಹಾಕ್ಸ್ಕೊಂಡಿರಲ್ಲ. ಇವಾಗ ಬಂದ್ಬಿಟ್ಟು ನಿಮ್ಮದು ಇದು ಯಾವುದಪ್ಪ ಇದು ಕೋಲ್ಡ್ ಸೀಸನ್ ಹೋಯ್ತು. ಇವಾಗ ಹಾಟ್ ಸೀಸನ್ ಬರ್ತಾ ಇದೆ. ಸೊ ಹಾಟ್ ಸೀಸನ್ನಲ್ಲಿ ನಿಮಗೆ ಹಿಂದ್ಗಡೆ AC ಬೇಕೇ ಬೇಕಿರ್ತದೆ ನಿಮ್ಗೆ. ಸೊ ಅದಕ್ಕೆ ನಾವು ನಿಮ್ಮ ಹತ್ರ ಆಮ್ರೆಸ್ಟ್ ಹಾಕಿದರೆ ಅದನ್ನು ಸೆಟಪ್ ಬೇರೆ, ನೀವು ಹಾಕಿಲ್ಲ ಅಂದರೆ ಆಮ್ರೆಸ್ಟ್ ಅದು ಸೆಟಪ್ ಬೇರೆ. ಅದು ಯಾವುದಿರಲಿ ನಾವು ಮಾಡಿಕೊಡೋಣ. ಬಟ್ ಇದು ಏನಂದರೆ ಒರಿಜಿನಲ್ ಆಮ್ರೆಸ್ಟ್ ಈ ಥರ ಇರಬೇಕು. ಒರಿಜಿನಲ್ ಆಮ್ರೆಸ್ಟ್ ಫ್ರೋನ್ಸ್ ಹಾಕಿ ನೀವು ಇದ್ದರೆ ನಾವು AC ಆಕ್ಟಿವೇಶನ್ ಮಾಡಿ ಕೊಡೋಣ. ಅದಕ್ಕೆ ಸಪ್ರೇಟ್ ಆಗುತ್ತೆ ನಿಮಗೆ. ಇಲ್ಲ ಫುಲ್ ಪ್ಯಾಕೇಜ್ ಬೇಕಂದರೆ ಫುಲ್ ಪ್ಯಾಕೇಜು ನಿಮಗೆ ಹಾಕಿ ಕೊಡೋಣ. ಇದು ವಿಡಿಯೋ ಮಾಡೋದು ಏನಕ್ಕೆ ಅಂದರೆ ನಿಮಗೋಸ್ಕರನೇ. ನೀವು ನೋಡಿ ಫಸ್ಟು ಏನು ನಾವು ಮಾಡ್ತಾ ಇದ್ದೀನಿ ಕೆಲಸ, ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ನಾವು ಕೆಲಸ ಮಾಡೋದು. ಒಂದು ದಡಬಡ ಸಿಸ್ಟಮ್ ಸ್ಪೇರ್ ಆಗಿಬಿಟ್ಟು ಬೆಸ್ಟ್ ಟಾಪ್ ಅದು ನಮ್ಮ ಹತ್ರ ಕೆಲಸನೇ ಇಲ್ಲ. ಒಂದು. ನೆಕ್ಸ್ಟು ಬಾರ್ಗೇನು ಸೆಕೆಂಡ್ರಿ, ಆಫರು ಸೆಕೆಂಡ್ರಿ, ಪ್ರೈಸ್ ಕಮ್ಮಿ ಮಾಡಿ ಸೆಕೆಂಡ್ರಿ. ನಮ್ಮ ಹತ್ರ ಬಂದು ಆಫರ್ ಐಟಮು ಇಲ್ಲ ಸರ್. ಒಂದು. ಡಿಸ್ಕೌಂಟ್ ಐಟಮು ನಮ್ಮ ಹತ್ರ ಇಲ್ಲ ಸರ್. ಏನಿದೆ ಕ್ಲಿಯರಾಗಿ ನಾವು ವಿಡಿಯೋನಲ್ಲಿ ಹಾಕಿ ಹೇಳ್ತೀನಿ. ಅದು ನೋಡಿ ನೀವು ಡಿಸೈಡ್ ಮಾಡಿ ಆರಾಮಾಗಿ ವಿಚಾರಿಸಿ ಬನ್ನಿ. ಯಾಕೆಂದರೆ ಕೆಲಸ ಮಾಡೋದು ಒಂದು ರೀತಿಯೇ ಬೇರೆ ಥರ ಇದೆ. ಕೆಲಸ ಮಾಡೋದು ನಮಗೆ ಸರ್ಟಿಫೈಟೇ ಬೇರೆ. ಇವಾಗ ನೋಡಿ ಸ್ಟೇರಿಂಗ್ಗೆ ಲೆದರ್ ರಾಪ್ ನಾವು ಮಾಡಿರೋದು ಹೆಂಗಿದೆ ಫಿನಿಶಿಂಗು. ಇದು ಫಿನಿಶಿಂಗ್ ನೋಡಿ, ಇಲ್ಲಿ ಫಿಟ್ಟಿಂಗ್ ನೋಡಿ, ಈ ಫಿನಿಶಿಂಗ್ ನೋಡಿ. ನಿಮಗೆ ಇದು ನೋಡಿ ನಿಮಗೆ ಕೆಲಸ ಏನಿದೆ ಅಂತ ಗೊತ್ತಾಗುತ್ತೆ. ಇದೇ ಸ್ಟೇರಿಂಗ್ಗೆ ಕ್ರೂಸ್ ಹಾಕಿ ನಾವು ಕಸ್ಟಮರ್ ನಾವೇ ಸಜೆಷನ್ ಮಾಡಿದ್ದೀನಿ, ಸರ್ ಸ್ಟೇರಿಂಗ್ ಚೇಂಜ್ ಮಾಡಿಬಿಡಿ, ಇದೇ ಸ್ಟೇರಿಂಗ್ಗೆ ನಮಗೆ ಕ್ರೂಸ್ ಹಾಕ್ಕೊಡ್ತೀನಿ, ಇದೇ ಸ್ಟೇರಿಂಗ್ಗೆ ಲೆದರ್ ಲಾಪ್ ಹಾಕಿ. ಇಲ್ಲ ಕೆಲವು ಕಸ್ಟಮರ್ ಇಲ್ಲ ನನಗೆ ಟಾಪ್ ಆ್ಯಂಡ್ ಮಾಡೋದೇ ಸ್ಟೇರಿಂಗ್, ಅದನ್ನು ನಿಮಗೆ ಸೆಟಪ್ ಮಾಡಿ ಕೊಡೋಣ. ನೀವು ಏನಕ್ಕೆ ಅಂತ ನಾವು ಕೇಳೋದು, ಒಂದೊಂದು ಕಡೆ ಸ್ಟೇರಿಂಗ್ ಹಾಕ್ಸ್ಕೊಂಡಿರ್ತೀರಾ, ಒಂದೊಂದು ಕಡೆ ಇಲ್ಲ. ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ಕೊತೀರಾ? ಇದು ನೋಡಿ, ಇವಾಗ ಇದು ಲುಕ್ ನೋಡಿ, ನಿಮಗೆ ಆಚೆ ಡೋರ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಲುಕ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಸ್ಟೇರಿಂಗ್ ಇದು ಸ್ಟಿಚಿಂಗು ನೋಡ್ಬೋದು ನೀವು, ಇದು ಫಿಟ್ಟಿಂಗು ನೋಡ್ಬೋದು. ಇದು ಒಂದು AC ವೆಂಟ್ ಚೇಂಜ್ ಮಾಡಿದ ತಕ್ಷಣ ನೋಡಿ ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ. ಈ ಸಿಲ್ವರ್ಗೆ ಸಿಲ್ವರ್, ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಡ್ಯಾಶ್ ಬೋರ್ಡ್ಗೆ. ಇದು ಫ್ರೇಮು ನಮ್ಮ ಹತ್ರ ಇವಾಗ ಪ್ಯಾನೋ ಫಿನಿಶ್ ಬರ್ತಾ ಇದೆ. ಈ ಡೋರ್ ಪ್ಯಾಡ್ಗೂ ನಮ್ಮ ಹತ್ರ ಪ್ಯಾನೋ ಫಿನಿಶ್ ಇದೆ. ಇದು ಏನಕ್ಕೆ ಹಾಕಿಲ್ಲ ಅಂದವರು ನೆಕ್ಸ್ಟ್ ಟೈಮ್ ಡ್ಯಾಂಪಿಂಗ್ ವಿತ್ ಟೂಟ್ರ್ ಆಮೇಲೆ ಸಣ್ಣ ಪುಟ್ಟ ಐಟಮ್ ಬೇಕು ಆವಾಗ ಬರ್ತೀನಿ ಅಂತ. ಇವಾಗ ಸದ್ಯಕ್ಕೆ ಅವರು ಲಾಂಗ್ ಡ್ರೈವ್ ಮಾಡ್ತಾ ಇದ್ದೀನಿ ಅಂತ ಒಂದು ಕ್ರೂಸ್ ಕಂಟ್ರೋಲು, ಒಂದು RC ಲಿವರು, ಒಂದು AC ವೆಂಟು, ಒಂದು AC ಆಕ್ಟಿವೇಶನ್ ಹೈವೇನಲ್ಲಿ ಹೋಗ್ತಾ ಇದ್ದೀನಿ. ಸೊ ಕಂಪಲ್ಸರಿ ಫ್ಯಾಮ್ಲಿಗೆ ಬೇಕೇ ಬೇಕು ಅಂತ. ಹಾಟ್ ಸೀಸನ್ ಬರ್ತಾ ಇದೆ ಇವಾಗ, ನೀವು ಮಾಡಿಬಿಡಿ ಅಂತ ಹೇಳಿ AC ಇದು ಹಾಕ್ಸ್ಕೊಂಡು ಕ್ರೂಸ್ ಕಂಟ್ರೋಲ್ ಹೈವೇ ಪರ್ಪೋಸಿಂಗ್. ಅದಕ್ಕೆ ಇದು ಬಂದ್ಬಿಟ್ಟು ಫ್ರೋನ್ಸ್, ಬೆಲಿನೋ ಇಲ್ಲ, ಗ್ಲಾನ್ಸಾ ಇಲ್ಲ. ಇದು ಬಂದ್ಬಿಟ್ಟು ಫ್ರೋನ್ಸ್ ಡೆಲ್ಟಾ ಪ್ಲಸ್ ಗಾಡಿಗೆ ನಾವು ಫಿಟ್ ಮಾಡಿರೋದು. ಬೇರೆ ಹತ್ರ ನೀವು ನೋಡಿ ಮಾಡಿದ್ದೀರಾ ಅಂತ ಕೇಳಿ ಅವ್ರಿಗೆ, ಆಮೇಲೆ ಹೋಗಿ ಸುಮ್ಮನೆ ಒಂದು ವಿಡಿಯೋನಲ್ಲಿ ಹಾಕ್ಬಿಟ್ಟು ಬಟನ್ ತೋರಿಸ್ಬಿಟ್ಟು ನಾವು ಕ್ರೂಸ್ ಕಂಟ್ರೋಲ್ ಮಾಡಿದ್ದೀನಿ ಅಂತ ಇಲ್ಲ, ಮಾಡಿದ್ದೀನಿ ತೋರಿಸಿ ಅಂತ ಹೇಳಬೇಕು ಅವ್ರಿಗೆ. ಒಂದು ಇದು ಆಯ್ತಲ್ಲ, ತಿರ್ಗಾ ಇದು ಪಾರ್ಕಿಂಗ್ ಆನ್ ಮಾಡಿದ್ರೆ ಲೈಟ್ ಬರಬೇಕು, ಇಲ್ಲಿ ಇದು ಎಲ್ಲ ಕೆಲಸ ಮಾಡಬೇಕು. ಬಟನ್ನು ವ್ಯಾಲಿಂದು ಕಡಿಮೆ ಜಾಸ್ತಿ, ಮ್ಯೂಟ್, ಫೋನ್ ಎತ್ತೋದು, ರಿಸೀವ್ದು, ವಾಯ್ಸ್ ಕಮಾಂಡು, ಒರಿಜಿನಲ್ ಹೆಂಗಿದೆ ಕೆಲಸ ಮಾಡಿ ತಿರ್ಗಾ ಇಲ್ಲಿನೂ ಕೆಲಸ ಮಾಡಬೇಕು. ಆವಾಗ ಪ್ರಾಪರ್ ಕ್ರೂಸ್ ನಿಮಗೆ ಆಕ್ಟಿವೇಶನ್ ಮಾಡಿ ಕೊಟ್ಟಿದ್ದಾರೆ ಅಂತ. ಅದು ಒಂದು. ಇನ್ನೊಂದು ನೆಕ್ಸ್ಟ್ ಇದಕ್ಕೆ ಡೆಲ್ಟಾ ಪ್ಲಸ್ಗೆ ನಮ್ಮ ಹತ್ರ ರಿಯರ್ ವೈಫರೂ ಅವೈಲೇಬಲ್ ಇಲ್ಲ. ಇದಕ್ಕೆ ನೋಡಿ ರಿಯರ್ ವೈಫರ್ ಇಲ್ಲ, ಅದನ್ನು ನಮ್ಮ ಹತ್ರ ಅವೈಲೇಬಲ್ ಇದೆ. ಬಾರ್ ಲೈಟೂ ನಮ್ಮ ಹತ್ರ ಅವೈಲೇಬಲ್ ಇದೆ ಇದಕ್ಕೆ, ಅದು ಒಂದು ನೀವು ಫಿಟ್ ಮಾಡ್ಬೋದು. ಪ್ರೆಸೆಂಟ್ ಇವಾಗ ಇದು ಹಳೆ ಐಟಮ್ ಇದೆ ನೋಡಿ, ಇಷ್ಟು ಮಾಡಿದ್ದೀನಿ. ಸೊ ಇದೆಲ್ಲ ವಿಡಿಯೋ ಮಾಡೋಕ್ಕೆ ನಮ್ಮ ಹತ್ರ ಇದೆ. ಇನ್ನೊಂದು ಸೊಲ್ಯೂಷನ್ನು, ಭಾಳ ಜನಗೆ ಇದು ಹೆಡ್ಲೈಟ್ ಇದೆಲ್ಲ ಪ್ರಾಬ್ಲಮ್ ಇದ್ದಿದ್ದು. ಇದು ಹೆಡ್ಲೈಟು ಇನ್ನೊಂದು ಗಾಡಿ ಬರ್ತಾ ಇದೆ, ಅದನ್ನು ವಿಡಿಯೋ ಹಾಕ್ತೀನಿ. ಇಲ್ಲಿ ಫಾಗ್ ಲೈಟು ಫಿಟ್ ಮಾಡಿದ್ದೀನಿ, ಅದು ನೋಡಿ ವೈಟ್ ಕಲರ್ ಗಾಡಿಗೆ ಫಿಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಅದು ಅಪ್ಲೋಡ್ ಆಗುತ್ತೆ. ಇದು ಬಂದ್ಬಿಟ್ಟು ಡೆಲ್ಟಾ ಪ್ಲಸ್ಗೆ ಇಷ್ಟೊಂದು ಕೆಲಸ ಆಗಿದೆ. ಇದು ನೋಡಿಬಿಟ್ಟು ನೀವು ಏನು ಮಾಡಬೇಕು ನಿಮ್ಮ ಗಾಡಿಗೆ, ಡೆಲ್ಟಾ ಇಲ್ಲಿ, ಸಿಗ್ಮಾ ಇಲ್ಲಿ, ಡೆಲ್ಟಾ ಪ್ಲಸ್ ಯಾವ ಗಾಡಿ ನೋಡಿಲಿ ಮಾಡಿ ಗುರುನ ಕ್ರೂಸ್ ಕಂಟ್ರೋಲ್ ಒನ್ಲಿ ಫಾರ್ ಮ್ಯಾನುವಲ್ ಗಾಡಿ, ನಾಟ್ ಫಾರ್ ಆಟೋಮೆಟಿಕ್. ಆಟೋಮೆಟಿಕ್ಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾವು, ಆದರೆ ಅದನ್ನು ವಿಡಿಯೋನಲ್ಲಿ ಬಂದ್ಬಿಡ್ತದೆ.